ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೇಕನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯವನ್ನು ಮಾಡ್ಬೋದು ನೋಡ್ತಾ ಹೋಗೋಣ. ಸೊ ಈ ಸೂತ್ರವನ್ನು ಬಳಸ್ಕೊಂಡ್ರೆ, ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ರೆ ನೀವು ಕೂಡ ತುಂಬ ಸುಲಭವಾಗಿ ವಾಕ್ಯವನ್ನು ರಚನೆ ಮಾಡ್ತಾ ಹೋಗ್ಬೋದು. ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಮೇಕ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ನಾವು ಯಾವುದೋ ವ್ಯಕ್ತಿಯಿಂದ ಒಂದು ಕೆಲಸವನ್ನು ಮಾಡಿಸುವ ಸಂದರ್ಭದಲ್ಲಿ, ನಾವು ಯಾವುದೋ ಪರ್ಟಿಕ್ಯುಲರ್ ವ್ಯಕ್ತಿಯಿಂದ ಕೆಲಸ ಮಾಡಿಸುವ ಸಂದರ್ಭದಲ್ಲಿ ಈ ಮೇಕ್ ಎನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ, ಮೇಕ್ ಬಳಸ್ತೀವಿ. ಒಂದು ಜನರಲ್ ಎಕ್ಸಾಂಪಲ್ ನೋಡೋದಾದ್ರೆ, ಮೇಕ್ ರಾಮ್ ರೈಟ್, ಮೇಕ್ ರಾಮ್ ರೈಟ್. ಮೇಕ್ ಡಾಕ್ಟರ್ ಟ್ರೀಟ್, ಮೇಕ್ ಹಿಮ್ ಟ್ರೀಟ್, ಅಥವಾ ಮೇಕ್ ಡಾಕ್ಟರ್ ಟ್ರೀಟ್. ಡಾಕ್ಟರ್ಗೆ ಟ್ರೀಟ್ಮೆಂಟ್ ಮಾಡುವಂತೆ ಮಾಡು, ರಾಮನಿಗೆ ಬರೆಯುವಂತೆ ಮಾಡು, ಈ ರೀತಿಯಾಗಿ. ಸೊ ಮೇಕ್ ಮತ್ತು ಮೇಕ್ಸ್ ಇದೆಯಲ್ಲ, ಮೇಕ್ ಸಾಮಾನ್ಯವಾಗಿ ಮೇಕನ್ನು ಎರಡು ರೀತಿಯಾಗಿ ಯೂಸ್ ಮಾಡ್ತೀವಿ. ಒಂದು ಮೇಕನ್ನು ಐ ವಿ ಯು ದೇ ಮತ್ತು ಪ್ಲೂರಲ್ ಸಂದರ್ಭದಲ್ಲಿ ಪದಗಳ ಮುಂದೆ ಮೇಕ್ ಬಳಸ್ತೀವಿ. ಇನ್ನು ಮೇಕ್ಸನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಈ, ಶಿ, ಇಟ್ ಮತ್ತು ನೇಮ್, ಸಿಂಗ್ಯುಲರ್ ನೇಮ್ ಸಂದರ್ಭದಲ್ಲಿ ಬಳಸ್ತೀವಿ. ಗಮನಿಸಿ, ಮೇಕನ್ನು ಐ ವಿ ಯು ದೇ ಪ್ಲೂರಲ್ ನೌನ್ ಮುಂದೆ ಬಳಸ್ತೀವಿ. ಮೇಕ್ಸನ್ನು ಈ, ಶಿ, ಇಟ್, ನೇಮ್, ಸಿಂಗ್ಯುಲರ್ ಮುಂದೆ ಬಳಸ್ತೀವಿ. ಸೊ ಮೇಕನ್ನು ಜನರಲ್ ಆಗಿ ಯಾವಾಗ ಯೂಸ್ ಮಾಡ್ತೀವಿ? ಯಾವುದೋ ವ್ಯಕ್ತಿಯಿಂದ ಒಂದು ಕೆಲಸ ಮಾಡಿಸುವ ಸಂದರ್ಭದಲ್ಲಿ ಮೇಕ್ ಅಂತೇಳಿ ಯೂಸ್ ಮಾಡ್ತೀವಿ. ಸೊ ಈ ಸ್ಟ್ರಕ್ಚರ್ನ ನೋಡಿಕೊಂಡ್ರೆ, ಈ ಸ್ಟ್ರಕ್ಚರ್ ರೀತಿ ನೀವು ಕೂಡ ಮಾಡ್ತಾ ಹೋದರೆ 100% ನೀವು ಕೂಡ ಈಸಿಯಾಗಿ ವಾಕ್ಯಗಳನ್ನ ಮಾಡ್ಬೋದು. ಒಂದೊಂದಾಗಿ ನೋಡೋಣ. ಸಿಂಪಲ್ ಸ್ಟ್ರಕ್ಚರ್ಲಿ ಸಬ್ಜೆಕ್ಟ್ ಇರುತ್ತೆ, ಮೇಕ್ ಅಥವಾ ಮೇಕ್ಸ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಪ್ರನೌನ್ ಇರುತ್ತೆ, V1 ಮತ್ತು ಆಬ್ಜೆಕ್ಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೆಗೆಟಿವಲ್ಲಿ ಡೂ ಅಥವಾ ಡಸ್ ನಾಟ್ ಆ್ಯಡ್ ಆಗುತ್ತೆ. ಇಂಟ್ರಾಗೇಟಿವಲ್ಲಿ ಡೂ ಅಥವಾ ಡಸ್ ಮೊದಲಿಗೆ ಬರುತ್ತೆ. ಇನ್ನು ಇಂಟ್ರಾಗೇಟಿವಲ್ಲಿ ಡೂ ಅಥವಾ ಡಸ್ ಬಂದು ನಾಟ್ ಆ್ಯಡ್ ಆಗಿರುತ್ತೆ. ಇನ್ನು WH ಕ್ವಶನಲ್ಲಿ WH ವರ್ಡ್ ಆ್ಯಡ್ ಆಗಿರುತ್ತೆ. ಸೊ ಈ ಸ್ಟ್ರಕ್ಚರಿಗೆ ಅನುಗುಣವಾಗಿ, ಸ್ಟ್ರಕ್ಚರ್ ನಾನು ಬ್ರೀಫಾಗಿ ಹೇಳಿದೆ ಅಂತ ಯೋಚನೆ ಮಾಡಿಬಿಡಿ, ಸ್ಟ್ರಕ್ಚರಿಗೆ ಅನುಗುಣವಾಗಿ ವಾಕ್ಯವನ್ನು ಮಾಡ್ತಾ ಹೋಗೋಣ. ತುಂಬ ಈಸಿಯಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಒಂದನೇ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಮೇಕ್ ಅಥವಾ ಮೇಕ್ಸ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಪ್ರನೌನ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೋಡಿ, ಶಿ ಮೇಕ್ಸ್ ಮೀ ಸ್ಟಡಿ, ಶಿ ಮೇಕ್ಸ್ ಮೀ, she makes me study. ಇದು ಆಬ್ಜೆಕ್ಟಿವ್ ಪ್ರನೌನ್. ಆಕ್ಚುಲಿ ಇದು ಗಮನಿಸಿ, ಆಬ್ಜೆಕ್ಟಿವ್ ಪ್ರನೌನ್ ಅಂದರೆ ಅವಳು ನನಗೆ ಓದುವಂತೆ ಮಾಡುತ್ತಾಳೆ, ಅವಳು ನನಗೆ ಓದುವಂತೆ ಮಾಡುತ್ತಾಳೆ ಅಂದರೆ ಓದೋ ಹಾಗೆ ಪ್ರೇರೇಪಣೆ ಮಾಡ್ತಾಳೆ ಅಂತೇಳಿ. ಎರಡನೇ ವಾಕ್ಯ ನೋಡಿ, ನೆಗೆಟಿವ್, ಅವಳು ನನಗೆ ಓದುವಂತೆ ಮಾಡೋದಿಲ್ಲ, ಶಿ ಡಸಂಟ್ ಮೇಕ್ ಮೀ ಸ್ಟಡಿ, ಶಿ ಡಸಂಟ್ ಮೇಕ್ ಮೀ ಸ್ಟಡಿ. ನೋಡಿ ಏನಾಗುತ್ತೆ ಇದು, ಅವಳು ನನಗೆ ಓದುವಂತೆ ಮಾಡುವುದಿಲ್ಲ, ಅವಳು ನನಗೆ ಓದುವಂತೆ ಮಾಡುವುದಿಲ್ಲ. ಮೂರನೇ ಪ್ರಶ್ನೆ, ಮೂರನೇ ವಾಕ್ಯ ಇಂಟ್ರಾಗೇಟಿವ್. ಡಸ್ ಸಬ್ಜೆಕ್ಟ್ ಬರುತ್ತೆ, ಮೇಕ್ ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ, ಆಬ್ಜೆಕ್ಟಿವ್ ಪ್ರನೌನ್ ಬರುತ್ತೆ, V1 ಮತ್ತು ಆಬ್ಜೆಕ್ಟ್ ಬರುತ್ತೆ. ಅಂದರೆ ಯಾವ ರೀತಿ ಇರುತ್ತೆ ನೋಡಿ, ಡಸ್ ಶಿ ಮೇಕ್ ಮೀ ಸ್ಟಡಿ, ಡಸ್ ಶಿ ಮೇಕ್ ಮೀ ಸ್ಟಡಿ ಅಂದರೆ ಅವಳು ನನಗೆ ಓದುವಂತೆ ಮಾಡುತ್ತಾಳಾ, ಅವಳು ನನಗೆ ಓದುವಂತೆ ಮಾಡುತ್ತಾಳಾ. ಓದುವಂತೆ ಮಾಡುತ್ತಾಳ ಅಂದರೆ ಓದೋ ಹಾಗೆ ಪ್ರೇರೇಪಣೆ ಮಾಡ್ತಾಳ ಅಂತ ಅರ್ಥ ಆಗುತ್ತೆ. ಇನ್ನು ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ನೋಡಿ, ಡಸ್ ಶಿ ನಾಟ್ ಮೇಕ್ ಮೀ ಸ್ಟಡಿ ಅಂದರೆ
ಅಥವಾ ಡೋಂಟ್ ಶಿ ಮೇಕ್ ಮೀ ಸ್ಟಡಿ ಅಂದರೆ ಅವಳು ನನಗೆ ಓದುವಂತೆ ಮಾಡೋದಿಲ್ವೇ, ಅವಳು ನನಗೆ ಓದುವಂತೆ ಮಾಡುವುದಿಲ್ಲವೇ. ನೋಡಿ 5ನೇ ಕ್ವಶನ್ WH ಕ್ವಶನ್. ಅವಳು ಏಕೆ ನನಗೆ ಓದುವಂತೆ ಮಾಡ್ತಾಳೆ? ಇದು ಅವಳು ಏಕೆ ನನಗೆ ಓದುವಂತೆ, ಓದೋ ಹಾಗೆ ಮಾಡುತ್ತಾಳೆ, ಪ್ರೇರೇಪಣೆ ಮಾಡ್ತಾಳೆ. ವೈ ಡಸ್ ಶಿ ಮೇಕ್ ಮೀ ಸ್ಟಡಿ? ತುಂಬ ಈಸಿ ಇದೆ ನೋಡಿ. ವೈ ಡಸ್ ಶಿ ಮೇಕ್ ಮೀ ಸ್ಟಡಿ? ನೋಡಿ ಒಂದೊಂದಾಗಿ ನೋಡೋಣ, ಎಷ್ಟು ಸುಲಭ ಇದೆ ನೋಡಿ. ಸಿಂಪಲ್ ಸೆಂಟೆನ್ಸ್, ಅವಳು ನನಗೆ ಓದೋ ಹಾಗೆ ಮಾಡ್ತಾಳೆ, ಶಿ ಮೇಕ್ಸ್ ಮೀ ಸ್ಟಡಿ. ನೆಗೆಟಿವ್ ಸೆಂಟೆನ್ಸ್, ಅವಳು ನನಗೆ ಓದೋ ಹಾಗೆ ಮಾಡೋದಿಲ್ಲ, ಶಿ ಡಸಂಟ್ ಮೇಕ್ ಮೀ ಸ್ಟಡಿ. ಇಂಟ್ರಾಗೇಟಿವ್ ಬಂದರೆ ಅವಳು ನನಗೆ ಓದೋ ಹಾಗೆ ಮಾಡ್ತಾಳಾ, ಡಸ್ ಶಿ ಮೇಕ್ ಮೀ ಸ್ಟಡಿ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ ಅವಳು ನನಗೆ ಓದೋ ಹಾಗೆ ಮಾಡೋದಿಲ್ವಾ, ಡೋಂಟ್ ಶಿ ಮೇಕ್ ಮೀ ಸ್ಟಡಿ. WH ಕ್ವಶನಿಗೆ ಬಂದರೆ ಅವಳು ಯಾಕೆ ನನಗೆ ಓದೋ ಹಾಗೆ ಮಾಡ್ತಾಳೆ, ಅವಳು ಯಾಕೆ ನನಗೆ ಓದುವಂತೆ ಮಾಡ್ತಾಳೆ, ವೈ ಡಸ್ ಶಿ ಮೇಕ್ ಮೀ ಸ್ಟಡಿ. ಸೊ ಎಷ್ಟು ಸುಲಭವಾಗಿ ಈ ಸ್ಟ್ರಕ್ಚರ್ನ ಬಳಸ್ಕೊಂಡು ನೀವು ಕೂಡ ಈ ಮೇಕನ್ನು ಬಳಸ್ಕೊಂಡು ವಾಕ್ಯವನ್ನು ಮಾಡ್ಬೋದು. ಸೊ ಇವತ್ತಿನ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಇನ್ನೊಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡಿದ್ರೆ ನಿಮಗೆ ಐಡಿಯಾ ಆಗ್ತಾ ಹೋಗುತ್ತೆ. ಅವಳು ನನಗೆ ಓದುವಂತೆ ಮಾಡಿದಳು, ಆಗಲೇ ನಾವು ನೋಡಿದ್ವಿ, ಸೇಮ್ ಸೆಂಟೆನ್ಸ್ ಇದೆ. ಶಿ ಮೇಕ್ಸ್ ಮೀ ಸ್ಟಡಿ, ಶಿ ಮೇಕ್ಸ್ ಮೀ ಸ್ಟಡಿ. ನೋಡಿ ಇದೇ ರೀತಿ ಬೇರೆ ಬೇರೆ ವಾಕ್ಯವನ್ನು ಮಾಡ್ಬೋದು. ಅವಳು ನನಗೆ ಬರೆಯುವಂತೆ ಮಾಡಿದ್ಲು, ಅವಳು ನನಗೆ ನೋಡುವಂತೆ ಮಾಡಿದ್ಲು, ಅವಳು ನನಗೆ ಹಾರುವಂತೆ ಮಾಡಿದ್ಲು, ಅವಳು ನನಗೆ ಕುಳಿತುಕೊಳ್ಳುವಂತೆ ಮಾಡಿದ್ಲು, ಶಿ ಮೇಕ್ಸ್ ಮೀ ಸಿಟ್. ಈ ರೀತಿ. ಸೊ ಪಾಸಿಟಿವ್ ವಾಕ್ಯ ಇದು, ತುಂಬ ಈಸಿ ಇದೆ. ಅವಳು ನನಗೆ ಓದುವಂತೆ ಮಾಡಿದ್ಲು, ಶಿ ಮೇಕ್ಸ್ ಮೀ ಸ್ಟಡಿ. ಅವನು ಅವಳಿಗೆ ಮನೆ ಸ್ವಚ್ಛಗೊಳಿಸುವಂತೆ ಮಾಡಿದ್ನು, ಅಂದರೆ ಅವಳಿಗೆ ಮನೆ ಸ್ವಚ್ಛಗೊಳಿಸುವ ಹಾಗೆ ಪ್ರೇರೇಪಣೆ ಮಾಡ್ದ, ಹೇಳ್ದ ಅಂತೇಳಿ. ನೋಡಿ, ಹಿ ಮೇಕ್ಸ್ ಹರ್ ಕ್ಲೀನ್ ದ ರೂಮ್, ಹಿ ಮೇಕ್ಸ್ ಹರ್ ಕ್ಲೀನ್ ದ ರೂಮ್. ನೀನು ಅವನಿಗೆ ಪತ್ರ ಬರೆಯುವಂತೆ ಮಾಡಿದೆಯಾ, ನೀನು ಅವನಿಗೆ ಪತ್ರ ಬರೆಯುವ ಹಾಗೆ ಪ್ರೇರೇಪಿಸಿದೆಯಾ ಅನ್ನೋದಕ್ಕೆ ಡು ಯು ಮೇಕ್ ಹಿಮ್ ರೈಟ್ ಅ ಲೆಟರ್, ಡು ಯು ಮೇಕ್ ಹಿಮ್ ರೈಟ್ ಅ ಲೆಟರ್. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ನೀನು ಅವನಿಗೆ ಪತ್ರ ಬರೆಯೋ ಹಾಗೆ ಮಾಡಿದೆಯಾ ಅಂತ ಕೇಳ್ತೀವಲ್ಲ. ಅವಳು ನನಗೆ ಬಾಗಿಲು ತೆಗೆಯುವಂತೆ ಮಾಡಿದ್ಲು, ನೋಡಿ, ಶಿ ಮೇಕ್ಸ್ ಮೀ ಓಪನ್ ದಿ ಡೋರ್, ಶಿ ಮೇಕ್ಸ್ ಮೀ ಓಪನ್ ದ ಡೋರ್. ನಾನು ಅವನಿಗೆ ಟೇಬಲ್ ಮಾಡುವಂತೆ ಮಾಡಿದೆನು, ಟೇಬಲನ್ನು ರೆಡಿ ಮಾಡೋ ಹಾಗೆ ಮಾಡಿದೆ, ಟೇಬಲ್ನ ಮಾಡೋ ಹಾಗೆ ಮಾಡಿದೆ ಅನ್ನೋದಕ್ಕೆ ಐ ಮೇಕ್ ಹಿಮ್ ಪ್ರಿಪೇರ್ ದ ಟೇಬಲ್, ಐ ಮೇಕ್ ಹಿಮ್ ಪ್ರಿಪೇರ್ ದ ಟೇಬಲ್. ನೋಡಿ, ಅವಳು ನನಗೆ ಓದುವಂತೆ ಮಾಡಿದಳು, ಶಿ ಮೇಕ್ಸ್ ಮೀ ಸ್ಟಡಿ. ಅವನು ಅವಳಿಗೆ ಮನೆ ಸ್ವಚ್ಛಗೊಳಿಸುವಂತೆ ಮಾಡಿದನು, ಹಿ ಮೇಕ್ಸ್ ಹರ್ ಕ್ಲೀನ್ ದ ರೂಮ್, ಕ್ಲೀನ್ ದ ಹೋಮ್ ಆಗ್ಬೋದು. ನೀನು ಅವನಿಗೆ ಪತ್ರ ಬರೆಯುವಂತೆ ಮಾಡಿದೆಯಾ, ಡು ಯು ಮೇಕ್ ಹಿಮ್ ರೈಟ್ ಅ ಲೆಟರ್. ಅವಳು ನನಗೆ ಬಾಗಿಲು ತೆಗೆಯುವಂತೆ ಮಾಡಿದಳು, ಶಿ ಮೇಕ್ಸ್ ಮೀ ಓಪನ್ ದಿ ಡೋರ್. ನಾನು ಅವನಿಗೆ ಟೇಬಲ್ ಮಾಡುವಂತೆ ಮಾಡಿದೆನು, ಐ ಮೇಕ್ ಹಿಮ್ ಪ್ರಿಪೇರ್ ದ ಟೇಬಲ್. ಸೊ ಇನ್ನೊಂದಿಷ್ಟು ವಾಕ್ಯಗಳನ್ನು ನೋಡೋಣ ಈಸಿಯಾಗಿ. ನೀನು ಅವಳಿಗೆ ಟೀ ಮಾಡೋ ಹಾಗೆ ಪ್ರೇರೇಪಣೆ ಮಾಡಿದ್ಯಾ, ನೀನು ಅವಳಿಗೆ ಟೀ ಮಾಡುವಂತೆ ಮಾಡಿದ್ಯಾ, ಡು ಯು ಮೇಕ್ ಹರ್ ಪ್ರಿಪೇರ್ ಟೀ, ಡು ಯು ಮೇಕ್ ಹರ್ ಪ್ರಿಪೇರ್ ಟೀ. ಅವಳು ನನಗೆ ಡಾನ್ಸ್ ಮಾಡುವಂತೆ ಮಾಡಲಿಲ್ಲ, ಪ್ರೇರೇಪಿಸಲಿಲ್ಲ, ಶಿ ಡಸಂಟ್ ಮೇಕ್ ಮಿ ಡಾನ್ಸ್, ಶಿ ಡಸಂಟ್ ಮೇಕ್ ಮೀ
ಡಾನ್ಸ್. ರಾಣಿ ನನಗೆ ಹೋಮ್ವರ್ಕ್ ಮಾಡುವಂತೆ ಮಾಡಿದ್ಲು. ರಾಣಿ ಮೇಕ್ಸ್ ಮೀ ಡೂ ಹೋಮ್ವರ್ಕ್. ರಾಣಿ ಮೇಕ್ಸ್ ಮೀ ಡೂ ಹೋಮ್ವರ್ಕ್. ಅವಳು ನನಗೆ ಮರ ಕತ್ತರಿಸುವಂತೆ ಮಾಡಿದಳು. ಶಿ ಮೇಕ್ಸ್ ಮೀ ಕಟ್ ದ ಟ್ರೀ. ಶಿ ಮೇಕ್ಸ್ ಮೀ ಕಟ್ ದ ಟ್ರೀ. ನಾನು ಅವನಿಗೆ ಬಟ್ಟೆ ಹೊಲಿಯುವಂತೆ ಮಾಡಿದೆ. ಐ ಮೇಕ್ ಹಿಮ್ ಸ್ಟಿಚ್ ಕ್ಲಾತ್ಸ್. ಐ ಮೇಕ್ ಹಿಮ್ ಸ್ಟಿಚ್ ಕ್ಲಾತ್ಸ್. ನೋಡಿ ಎಷ್ಟು ಸುಲಭವಾಗಿದೆ. ನೀನು ಅವಳಿಗೆ ಟೀ ಮಾಡುವಂತೆ ಮಾಡಿದ್ಯಾ. ಡು ಯು ಮೇಕ್ ಹರ್ ಪ್ರಿಪೇರ್ ಟೀ. ಅವಳು ನನಗೆ ಡ್ಯಾನ್ಸ್ ಮಾಡುವಂತೆ ಮಾಡಲಿಲ್ಲ. ಶಿ ಡಸಂಟ್ ಮೇಕ್ ಮಿ ಡಾನ್ಸ್. ರಾಣಿ ನನಗೆ ಹೋಮ್ವರ್ಕ್ ಮಾಡುವಂತೆ ಮಾಡಿದ್ಲು. ರಾಣಿ ಮೇಕ್ಸ್ ಮೀ ಡೂ ಹೋಮ್ವರ್ಕ್. ಅವಳು ನನಗೆ ಮರ ಕತ್ತರಿಸುವಂತೆ ಮಾಡಿದ್ಲು. ಶಿ ಮೇಕ್ಸ್ ಮೀ ಕಟ್ ದ ಟ್ರೀ. ನಾನು ಅವನಿಗೆ ಬಟ್ಟೆ ಹೊಲಿಯುವಂತೆ ಮಾಡಿದೆ. ಐ ಮೇಕ್ ಹಿಮ್ ಸ್ಟಿಚ್ ಕ್ಲಾತ್ಸ್. ಹಾಗಾದರೆ ಇವತ್ತಿನ ಸೆಷನ್ನ ವರ್ಕ್ಶೀಟ್ ಈ ರೀತಿ ಇದೆ. ಸೊ ಇಂದಿನಂತೆ ಈ ವರ್ಕ್ಶೀಟ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಮಾಡಬೇಕಾಗತ್ತೆ. ಮೊದಲ ವಾಕ್ಯ, ಅವಳು ಅವನಿಗೆ ಬರೆಯುವಂತೆ ಮಾಡಿದಳು. ಎರಡನೇ ವಾಕ್ಯ, ನಾನು ಅವನಿಗೆ ಹಾಡು ಕೇಳುವಂತೆ ಮಾಡಿದೆ. ಮೂರನೇದು, ಅವಳು ನನಗೆ ಅಡುಗೆ ಮಾಡುವಂತೆ ಮಾಡಿದ್ಲು. 4, ರಮೇಶ್ ನನಗೆ ಮನೆ ಸ್ವಚ್ಛಗೊಳಿಸುವಂತೆ ಮಾಡಿದನು. 5ನೇ ವಾಕ್ಯ, ಸುನೀತಾ ನನಗೆ ಬೋರ್ಡ್ ಅಳಿಸೋದಂದ್ರೆ ರಬ್ ಮಾಡೋದು, ಕ್ಲೀನ್ ಮಾಡುವಂತೆ ಮಾಡಿದಳು. ಸೊ ಈ 5 ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್. ಇವತ್ತು ನಾವು 45ನೇ ದಿನದಲ್ಲಿದ್ದೀವಿ. ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.